ನಮಸ್ತೆ ವೀಕ್ಷಕರೇ, ಅಡುಗೆ ಮನೆಯ ಸೀಕ್ರೆಟ್ ಟಿಪ್ಸ್ಗಳು. ಟೊಮೊಟೊ ಚೆನ್ನಾಗಿ ಹಣ್ಣಾಗಿ ಬಿಟ್ಟರೆ ಅದರೊಂದಿಗೆ ಉಪ್ಪನ್ನು ಸೇರಿಸಿ ತಣ್ಣೀರಿನಲ್ಲಿ ಇಡಬೇಕು. ಮಾರನೇ ದಿನ ಟೊಮೊಟೊ ಹಣ್ಣುಗಳು ಕಾಯಿಯಂತೆ ಗಟ್ಟಿಯಾಗಿರುತ್ತವೆ. ಅಡುಗೆ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಡಬೇಕು. ಹಾಗೆ ಇದ್ದರೆ ಅಡುಗೆ ಮಾಡಲು ಮನಸ್ಸಾಗ್ತದೆ. ಅಕ್ಕಿಯನ್ನು ತಿಂಗಳು ಗಂಟಲೆ ಕಾಪಾಡಬೇಕೆಂದರೆ ಅದರಲ್ಲಿ ಬೆಳ್ಳುಳ್ಳಿಯ ಕೆಲವು ಎಸಳುಗಳನ್ನು ಬೆರೆಸಿಡಬೇಕು. ಮೊಟ್ಟೆಯಿಂದ ಆಮ್ಲೆಟ್ ಮಾಡುವಾಗ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸಿದರೆ ಆಮ್ಲೆಟ್ ಬಹಳ ರುಚಿಕರವಾಗಿರುತ್ತದೆ. ಮೆಂತ್ಯವನ್ನು ಚೆನ್ನಾಗಿ ಅರೆದು ಅದು ಗಂಜಿಯಂತೆ ಆದಾಗ ತೆಗೆದು ಚರ್ಮದ ಮೇಲಿನ ವರ್ಣಗಳು ಮತ್ತು ಇತರ ರೋಗಗಳಿಂದ ಉಂಟಾದ ಗಾಯಗಳ ಮೇಲೆ ಹಚ್ಚುತ್ತಾ ಬಂದರೆ ಗಾಯಗಳು ಬೇಗನೆ ವಾಸಿಯಾಗ್ತವೆ. ತರಕಾರಿಗಳು ಸ್ವಲ್ಪ ಬಾಡಿ ಹೋಗಿದ್ದರೆ ಅದನ್ನು ಬೇಯಿಸುವ ಮುನ್ನ 10 ನಿಮಿಷಗಳ ಕಾಲ ವಿನೆಗರ್ ಬೆರೆಸಿದ ನೀರಿನಲ್ಲಿ ಇಟ್ಟರೆ ತರಕಾರಿಗಳು ಫ್ರೆಶ್ ಆಗಿರ್ತವೆ. ಅನ್ನ ಮಾಡುವಾಗ ನಿಂಬೆಹಣ್ಣಿನ ರಸವನ್ನು 2ರಿಂದ 4 ಹನಿಗಳಷ್ಟು ಹಾಕಿದರೆ ಅನ್ನ ಹುಡಿ ಹುಡಿಯಾಗಿ ಇರ್ತದೆ. ಮಳೆಗಾಲದಲ್ಲಿ ಬೆಂಕಿ ಪೆಟ್ಟಿಗೆ ಮೆತ್ತಗಾಗ್ತದೆ. ಮೆತ್ತಗಾಗದೇ ಇರಲು ಬೆಂಕಿ ಪೆಟ್ಟಿಗೆಗೆ ಒಳಗೆ ಸ್ವಲ್ಪ ಅಕ್ಕಿ ಹಾಕಿಡಿ. ಡಸ್ಟ್ಬಿನ್ ತುಂಬ ವಾಸನೆ ಇದ್ದರೆ ಕಲ್ಲುಪ್ಪು ಹಾಕಿ ಅದರ ಮೇಲೆ ನ್ಯೂಸ್ ಪೇಪರ್ ಹಾಕಿ ಅದರ ಮೇಲೆ ಕಸ ಹಾಕುವ ಬ್ಲಾಕ್ ಕವರ್ ಹಾಕಿ. ಯಾವಾಗಲೂ ಗ್ಯಾಸನ್ನು ರಾತ್ರಿ ಹೊತ್ತು ನೀಟಾಗಿ ಒರೆಸಿ ಸ್ವಚ್ಛವಾಗಿ ಇಡಿ. ಹೀಗಿದ್ದರೆ ಬೆಳಗ್ಗೆ ಅಡುಗೆ ಮಾಡಲು ಸುಲಭವಾಗ್ತದೆ. ಇಡ್ಲಿ ಮಾಡಲು ಅಕ್ಕಿಯನ್ನು ಬಿಸಿ ನೀರಿನಲ್ಲಿ ನೆನೆಸಿ ಹಾಕಿದರೆ ಅದರಿಂದ ತಯಾರಿಸುವ ಇಡ್ಲಿಯು ಮೆತ್ತಗೆ ಹೂವಿನ ಹಾಗೆ ಇರ್ತದೆ. ದೋಸೆ ಮಾಡುವ ಮೊದಲು ತವಕ್ಕೆ ನೀರು ಹಚ್ಚಿ ಹಿಟ್ಟನ್ನು ಹರಡಿದರೆ ದೋಸೆ ತೆಳ್ಳಗೆ ಆಗ್ತದೆ. ನಂತರ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಬೇಯಿಸಿದರೆ ದೋಸೆಯು ತೆಳ್ಳಗೆ ಗರಿಗರಿಯಾಗಿರುತ್ತದೆ. ಗಾಜಿನ ಪಾತ್ರೆಯೊಂದರಲ್ಲಿ ನೀರು ತುಂಬಿ ಅದಕ್ಕೆ ಅಂಗಡಿಯಿಂದ ತಂದ ಮೆಣಸಿನ ಪುಡಿಯನ್ನು ಸ್ವಲ್ಪ ಹಾಕಿ ಶುದ್ಧವಾದ ಪುಡಿಯಾಗಿದ್ದರೆ ನೀರಿನಲ್ಲಿ ಮುಳುಗ್ತದೆ. ಬಣ್ಣ ಹಾಕಿದ ಮರದ ಹೊಟ್ಟಾಗಿದ್ದರೆ ನೀರಿನ ಮೇಲೆ ತೇಲ್ತದೆ. ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಪುಡಿ ಶುದ್ಧವಾಗಿದ್ದರೆ ನೀರಿನ ಬಣ್ಣ ಬದಲಾಗುವುದಿಲ್ಲ. ಅಡುಗೆ ಅನಿಲ ಸಂಪರ್ಕ ಇರುವ ಒಲೆಯನ್ನು ಉರಿಸುತ್ತಿರುವಾಗ ಅದಕ್ಕೆ ಸಂಬಂಧಿಸಿದ ಗ್ಯಾಸ್ ಸಿಲಿಂಡರನ್ನು ಮಕ್ಕಳಾಗಲಿ ದೊಡ್ಡವರಾಗಲಿ ಯಾವುದೇ ಕಾರಣಕ್ಕೂ ಅಲುಗಾಡಿಸಬಾರದು. ಆಲೂಗೆಡ್ಡೆ ಸಿಹಿ ಎನಿಸಿದರೆ ಅವುಗಳನ್ನು ಕಟ್ ಮಾಡಿ ಸ್ವಲ್ಪ ಹೊತ್ತು ಉಪ್ಪಿನ ನೀರಿನಲ್ಲಿ ಇಟ್ಟರೆ ಸಿಹಿ ಎಲ್ಲ ಹೋಗಿಬಿಡುತ್ತದೆ. ಚಪಾತಿ ಮೃದುವಾಗಿ ಚೆನ್ನಾಗಿ ಉಬ್ಬಿಕೊಂಡು ಬರಬೇಕು ಎಂದರೆ ಹಿಟ್ಟನ್ನು ಕಲಸುವಾಗ 1 ಚಮಚ ಅಡುಗೆ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಬಳಸಬಹುದು. ಬಿಸಿ ನೀರನ್ನು ಬಳಸಿ ಚಪಾತಿ ಹಿಟ್ಟನ್ನು ಕಲಸುವುದರಿಂದ ಚಪಾತಿ ಉಬ್ಬಿಕೊಂಡು ಮೃದುವಾಗಿ ಬರ್ತದೆ. ಫ್ರಿಜ್ಜಿನಲ್ಲಿ ಇಟ್ಟ ನಿಂಬೆಹಣ್ಣು ಗಟ್ಟಿಯಾಗಿದ್ದರೆ ಅದರ ರಸ ಸಂಪೂರ್ಣ ಬಿಡುವುದಿಲ್ಲ. ರಸ ಸಂಪೂರ್ಣವಾಗಿ ಬಿಡಲು ಬಿಸಿ ನೀರಿನಲ್ಲಿ 5 ನಿಮಿಷ ಮುಳುಗಿಸಿ ಇಡಿ. ಅಡುಗೆ ಮನೆಯಲ್ಲಿ ಈರುಳ್ಳಿ ಸಿಪ್ಪೆ, ಆಲೂಗೆಡ್ಡೆ ಸಿಪ್ಪೆ, ತರಕಾರಿ ಸಿಪ್ಪೆ, ಟೀ ಪೌಡರ್ ಹಾಗೆ ಇನ್ಯಾವುದಾದರೂ ಉಳಿದರೆ ಬಿಸಾಡದೆ ಅದನ್ನು ಒಂದು ಕಂಟೈನರ್ನಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮುಚ್ಚಿಟ್ಟು ಅದನ್ನು ನಿಮ್ಮ ಮನೆಯಲ್ಲಿರುವ ಹೂವಿನ ಗಿಡಗಳಿಗೆ ಗೊಬ್ಬರದ ರೂಪದಲ್ಲಿ ಬಳಸಬಹುದು. ಚಪಾತಿ ಮಾಡುವಾಗ ಪ್ರತಿ ಬಾರಿಯೂ ನೀವು ಹಿಟ್ಟು ಕಲಸಬೇಕು. ಅದರ ಬದಲಿಗೆ ಒಮ್ಮೆ ಹೆಚ್ಚಾಗಿ ಚಪಾತಿ ಹಿಟ್ಟನ್ನು ಮಾಡಿ ನಿಮಗೆ ಬೇಕಾದಷ್ಟು ಮಾತ್ರ ತೆಗೆದುಕೊಂಡು ಉಳಿದದ್ದನ್ನು ಜಿಪ್ಲಾಕ್ ಬ್ಯಾಗಿನಲ್ಲಿ ಹಾಕಿಡಿ. ಇದನ್ನು ನೀವು 4 ದಿನಗಳವರೆಗೂ ಸ್ಟೋರ್ ಮಾಡಿ ಇಡಬಹುದು. ಅಕ್ಕಿ ಬೂಸ್ಟ್ ಹಿಡಿಯದಂತೆ ಇರಲು ಅಕ್ಕಿಯ ಡಬ್ಬದೊಳಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿಡಿ. ಇದರಿಂದ ಅಕ್ಕಿ ಬೂಸ್ಟ್ ಹಿಡಿಯುವುದಿಲ್ಲ. ಕೈಗಳಿಗೆ ಕೊಬ್ಬರಿ ಎಣ್ಣೆ ಹಚ್ಚಿಕೊಂಡು ಹಸಿ ಮೆಣಸಿನಕಾಯಿ ಹಚ್ಚಿದರೆ ಕೈಗಳು ಉರಿಯುವುದಿಲ್ಲ. ಪಲಾವ್ ಮಾಡುವಾಗ ಮೊದಲು ಬಾಸುಮತಿ ಅಕ್ಕಿಯನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿಟ್ಟು ನೀರು ಬಸಿದು 3-4 ನಿಮಿಷ ಹಾಗೆಯೇ ಬಿಟ್ಟ ನಂತರ ಪಲಾವ್ ಮಾಡಿದರೆ ಅನ್ನ ಮುದ್ದೆ ಆಗುವುದಿಲ್ಲ. ಆಲೂಗೆಡ್ಡೆ ಸಿಪ್ಪೆಯನ್ನು ಬೇಗ ತೆಗೆಯಲು ಬೇಯಿಸುವಾಗ ಸ್ವಲ್ಪ ಉಪ್ಪು ಸೇರಿಸಿದರೆ ಆಲೂಗೆಡ್ಡೆ ಸಿಪ್ಪೆಯನ್ನು ಬೇಗ ತೆಗೆಯಬಹುದು. ಫ್ರಿಜ್ಜಿನಲ್ಲಿ ಇಟ್ಟ ತರಕಾರಿಗಳು ಫ್ರೆಶ್ ಆಗಿರಲು ಒಂದು ಡಬ್ಬದಲ್ಲಿ ತರಕಾರಿಗಳನ್ನು ಹಾಕಿ ಮೇಲೆ ಕೆಳಗೆ ಎರಡೂ ಕಡೆಯೂ ಟಿಶ್ಯೂ ಪೇಪರ್ ಹಾಕಿ ಇಟ್ಟರೆ ತರಕಾರಿಗಳು ಫ್ರೆಶ್ ಆಗಿ ಇರ್ತವೆ. ಹೆಣ್ಣು ಮಕ್ಕಳು ಒಂದು ವಾರಕ್ಕೆ ಬೆಳಗ್ಗೆ ಏನೇನು ಅಡುಗೆ ಮಾಡಬೇಕು ಅಂತ ಲೀಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾದ ಪದಾರ್ಥಗಳನ್ನು ತಂದು ಇಟ್ಕೊಳ್ಳಿ. ಹೀಗೆ ಮಾಡುವುದರಿಂದ ಅಡುಗೆ ಮಾಡಲು ಅದು ಇಲ್ಲ ಇದು ಇಲ್ಲ ಅಂತ ಯೋಚನೆ ಮಾಡೋದು ತಪ್ಪುತ್ತದೆ. ರಾತ್ರಿ ಹೊತ್ತು ಬೆಳಗ್ಗೆ ಅಡುಗೆ ಏನು ಮಾಡಬೇಕು ಅಂತ ಮೊದಲೇ ಯೋಚನೆ ಮಾಡಿ ಅದಕ್ಕೆ ಬೇಕಾದ ಪದಾರ್ಥಗಳನ್ನು ತಯಾರಿ ಮಾಡಿ ಇಡಬೇಕು. ಹೀಗೆ ಮಾಡುವುದರಿಂದ ಅಡುಗೆ ಮಾಡಲು ಸುಲಭವಾಗ್ತದೆ.
ಬೆಳ್ಳಿ ಪಾತ್ರೆಗಳನ್ನು ವಿಭೂತಿಯಿಂದ ಮತ್ತು ಸ್ಟೀಲ್ ಪಾತ್ರೆಗಳನ್ನು ಗೋಧಿ ಹಿಟ್ಟಿನಿಂದ ತಿಕ್ಕಿ ತೊಳೆದರೆ ಅವುಗಳಲ್ಲಿ ಅಂಟಿದ ಜಿಡ್ಡು ಹೋಗಿ ಪಾತ್ರೆಗಳು ಹೊಳೆಯುತ್ತವೆ. ದ್ರಾಕ್ಷಿ, ಟೊಮೆಟೊ, ಕಿತ್ತಳೆ ಹಣ್ಣುಗಳನ್ನು ಕುದಿಯುವ ನೀರಿನಲ್ಲಿ 2 ನಿಮಿಷಗಳ ಕಾಲ ಇಟ್ಟು ನಂತರ ತಣ್ಣೀರಿಗೆ ಹಾಕಿದರೆ ಸಿಪ್ಪೆಯನ್ನು ಸುಲಭವಾಗಿ ತೆಗೆಯಬಹುದು. ಆಲೂಗೆಡ್ಡೆ ಬೇಯಿಸಿದ ನೀರಿನಿಂದ ಬೆಳ್ಳಿ ಮತ್ತು ಇತರ ಪಾತ್ರೆಗಳನ್ನು ತೊಳೆದರೆ ಸ್ವಚ್ಛವಾಗ್ತವೆ. ಗಾಜಿನ ಲೋಟಕ್ಕೆ ಬಿಸಿ ಬಿಸಿ ನೀರು, ಕಾಫಿ, ಟೀ ಹಾಕುವ ಮುಂಚೆ ಆ ಲೋಟಕ್ಕೆ 1 ಚಮಚ ಹಾಕಿ. ಹೀಗೆ ಮಾಡಿದರೆ ಗ್ಲಾಸ್ ಒಡೆಯುವುದಿಲ್ಲ. ಟೀ ಪೌಡರನ್ನು ಗಾಜಿನ ಜಾರ್ನಲ್ಲಿ ಹಾಕಿದರೆ ಟೀ ಕುದಿಯುವಾಗ ಏಲಕ್ಕಿ ಸಿಪ್ಪೆ ಹಾಕಿದರೆ ಟೀ ರುಚಿ ಇನ್ನೂ ಜಾಸ್ತಿ ಆಗ್ತದೆ. ದಿನಾ ಮಿಕ್ಸಿ ಜಾರನ್ನು ಬಳಸಿ. ನಿಮ್ಮ ಮನೆಯ ಮಿಕ್ಸರ್ ಜಾರಿನ ಬ್ಲೇಡ್ಗಳು ಮೊಂಡಾಗಿದ್ದರೆ ತಿಂಗಳಿಗೆ ಒಮ್ಮೆ ಆ ಜಾರಿಗೆ 1 ಕಪ್ ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಿ. ಆಗ ಎಷ್ಟೇ ಮೊಂಡಾಗಿದ್ದ ಬ್ಲೇಡ್ ಆದರೂ ಸರಿ, ತುಂಬ ಶಾರ್ಪ್ ಆಗ್ತದೆ. ಹಾಲು ಕಾಯಿಸುವಾಗ ಆ ಪಾತ್ರೆಯಲ್ಲಿ 1 ಸ್ಟೀಲ್ ಸೌಟನ್ನು ಇಟ್ಟರೆ ಹಾಲು ಉಕ್ಕಿ ಚೆಲ್ಲುವುದಿಲ್ಲ. ಕಡಗೋಲನ್ನು ಬಿಸಿ ನೀರಿನಲ್ಲಿ ಒಮ್ಮೆ ನೆನೆಸಿ ನಂತರ ಮಜ್ಜಿಗೆ ಕಡೆದರೆ ಅದಕ್ಕೆ ಬೆಣ್ಣೆ ಅಂಟುವುದಿಲ್ಲ. ಮಳೆಗಾಲದಲ್ಲಿ ಮಿಕ್ಸಿಯಲ್ಲಿ ಬೆಣ್ಣೆ ತೆಗೆಯುವಾಗ ಬಿಸಿ ನೀರು ಮತ್ತು ಬೇಸಿಗೆಯಲ್ಲಿ ತಂಪು ನೀರು ಹಾಕಿದರೆ ಬೆಣ್ಣೆ ಸುಲಭವಾಗಿ ಬರ್ತದೆ. ಇನ್ನು ಮಸಾಲೆ ಅಥವಾ ಕೊಬ್ಬರಿ ರುಬ್ಬುವಾಗ ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ನುಣ್ಣಗಾಗ್ತದೆ. ಕರ್ಪೂರವನ್ನು ಪುಡಿ ಮಾಡಿ ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿ ನೀವು ಮನೆ ಒರೆಸಿದರೆ ನಿಮ್ಮ ಮನೆಯಲ್ಲಿರುವ ಇರುವೆ, ಜಿರಳೆ ಬರುವುದಿಲ್ಲ ಮತ್ತು ಟೈಲ್ಸ್ಗಳು ಚೆನ್ನಾಗಿ ಸ್ವಚ್ಛವಾಗಿ ಹೊಸದರಂತೆ ಕಾಣಿಸುತ್ತವೆ. ನೀವು ಮಾಡುವ ಪೂರಿ ಚೆನ್ನಾಗಿ ಉಬ್ಬಿ ಬರಬೇಕಾದರೆ ಪೂರಿ ಹಿಟ್ಟು ಕಲಿಸುವಾಗ 1 ಕಪ್ ಹಿಟ್ಟಿಗೆ 1 ಚಮಚ ಚಿರೋಟಿ ರವೆಯನ್ನು ಸೇರಿಸಿ. ಆಗ ಪೂರಿ ಒಂದು ಬಿಡದೆ ಎಲ್ಲವೂ ಉಬ್ಬಿ ಬರ್ತವೆ. ರುಚಿ ಕೂಡ ಚೆನ್ನಾಗಿರ್ತದೆ. 2 ಬೆಂಡೆಕಾಯಿಗಳನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಕತ್ತರಿಸಿ 1 ಗ್ಲಾಸಿನ ನೀರಿಗೆ ಹಾಕಿ ಮುಚ್ಚಿ ರಾತ್ರಿ ಇಡೀ ಹಾಗೆ ಬಿಡಿ. ಮಾರನೇ ದಿನ ಬೆಳಗ್ಗೆ ಆ ಗ್ಲಾಸಿನ ಬೆಂಡೆಕಾಯಿ ನೀರನ್ನು ಶೋಧಿಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ. ಪ್ರತಿದಿನ ಹೀಗೆ ಮಾಡುವುದರಿಂದ ಸಕ್ಕರೆ ಕಾಯಿಲೆಯನ್ನು ಹತೋಟಿಯಲ್ಲಿಡಬಹುದು. ಬೆಳಗ್ಗೆ ಮಾಡಿದ ಚಪಾತಿಗಳು ರಾತ್ರಿಯವರೆಗೆ ಉಳಿದು ಗಟ್ಟಿಯಾಗಿದ್ದರೆ ಹೀಗೆ ಮಾಡಿ. 1 ಪಾತ್ರೆಗೆ ನೀರನ್ನು ಹಾಕಿ ಬಿಸಿ ಮಾಡಿ ನಂತರ 1 ತಟ್ಟೆಯಲ್ಲಿ ಚಪಾತಿಗಳನ್ನು ಇಟ್ಟು ಈ ಬಿಸಿ ನೀರಿನ ಮೇಲೆ ತಟ್ಟೆಯನ್ನು ಇಟ್ಟು ಮುಚ್ಚಿಡಿ. ಇದನ್ನು ಹಬೆಯಲ್ಲಿ 3-4 ನಿಮಿಷಗಳವರೆಗೆ ಬಿಸಿ ಮಾಡಿ. ಹೀಗೆ ಮಾಡುವುದರಿಂದ ಚಪಾತಿಗಳು ತುಂಬಾ ಮೃದುವಾಗ್ತವೆ. ತುಪ್ಪವನ್ನು ಬಹಳ ಸಮಯದವರೆಗೆ ಕೆಡದೆ ಹಾಗೆ ಇಡಬೇಕಾದ್ರೆ ತುಪ್ಪಕ್ಕೆ 4-5 ಲವಂಗವನ್ನು ಸೇರಿಸಿ ಇಡಿ. ಹೀಗೆ ಮಾಡುವುದರಿಂದ ತುಪ್ಪ ಬಹಳ ಸಮಯದವರೆಗೂ ಕೆಡದೆ ಫ್ರೆಶ್ ಆಗಿ ಇರ್ತದೆ ಮತ್ತು ಅದರ ಪರಿಮಳವು ಕೂಡ ಕಡಿಮೆಯಾಗದೆ ಹಾಗೆ ಉಳಿದುಕೊಳ್ಳುತ್ತದೆ. 5 ರೂಪಾಯಿಯ ಪಾತ್ರೆ ತೊಳೆಯುವ ಸೋಪನ್ನು ನುಣ್ಣಗೆ ಪುಡಿ ಮಾಡಿ ನಂತರ 1 ಲೀಟರ್ ಕುದಿಯುವ ನೀರಿಗೆ ಈ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಸಂಪೂರ್ಣವಾಗಿ ತಣ್ಣಗಾದ ನಂತರ 1 ಬಾಟಲಿಗೆ ತುಂಬಿಸಿ. ಬೇಕಾದಾಗ ಸ್ವಲ್ಪ ಲಿಕ್ವಿಡ್ ರೀತಿ ತೆಗೆದುಕೊಂಡು ಪಾತ್ರೆ ತೊಳೆಯಿರಿ. ಹೀಗೆ ಮಾಡಿದರೆ ಸೋಪು ಸ್ವಲ್ಪನೂ ವೇಸ್ಟ್ ಆಗೋದಿಲ್ಲ. ಅರ್ಧ ಈರುಳ್ಳಿಯನ್ನು 1 ತೆಂಗಿನ ಚಿಪ್ಪಿನಲ್ಲಿ ಇಟ್ಟು ಇದರ ಮೇಲೆ 3-4 ಕರ್ಪೂರ ಮತ್ತು 2-3 ಲವಂಗವನ್ನು ಇಡಿ. ನಂತರ ಈ ಕರ್ಪೂರವನ್ನು ಹಚ್ಚಿ. ಹೊಗೆಯು ಮನೆಯಲ್ಲಿ ಹರಡುತ್ತದೆ. ಈ ಹೊಗೆಯಿಂದಾಗಿ ನಿಮ್ಮ ಮನೆಯಲ್ಲಿರುವ ಸೊಳ್ಳೆ ನೊಣಗಳು ಹೊರ ಓಡಿ ಹೋಗ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್